ಮೊಬೈಲ್ ಟವರ್ ಸಖತ್ ಡೇಂಜರ್. ಸುವರ್ಣ ನ್ಯೂಸ್ ಸರಣಿ ಸುದ್ದಿಯ 3ನೇ ರಿಪೋರ್ಟ್. ಟವರ್ಗಳ ವಿಕಿರಣ ದೇಹ ಪ್ರವೇಶಿಸಿದ್ರೆ ಏನಾಗುತ್ತೆ ಅನ್ನೋದರ ಬಗ್ಗೆ ಬೆಳಕು ಚೆಲ್ಲಲಿದೆ. ವಿಕಿರಣಗಳು ಎಷ್ಟು ಶಕ್ತಿಶಾಲಿ ಅಂದರೆ ಇಟ್ಟಿಗೆ ಮತ್ತು ಲೋಹಗಳನ್ನೇ ಅವು ಸುಲಭವಾಗಿ ಭೇದಿಸಿಕೊಂಡು ಹೋಗುತ್ತವೆ. ಇನ್ನು ಅವುಗಳಿಗೆ ಮನುಷ್ಯನ ದೇಹ ಯಾವ ಲೆಕ್ಕ ಹೇಳಿ. ದೇಹವನ್ನು ಪ್ರವೇಶಿಸಿದ ಮೇಲೆ ಅವು ಉಂಟು ಮಾಡೋ ಪರಿಣಾಮ ಇದೆಯಲ್ಲ, ಅದು ಭೀಕರವಾಗಿರುತ್ತೆ. ಮೊಬೈಲ್ ಟವರ್ಗಳು ಸೂಸುವ ವಿಕಿರಣಗಳು ಹೈ ಫ್ರೀಕ್ವೆನ್ಸಿಯಲ್ಲಿ ಪಸರಿಸಿಕೊಂಡಿರುತ್ತವೆ. ಯಾವುದೇ ಅಡೆತಡೆ ಇಲ್ಲದಿದ್ದರೆ ಸುಮಾರು 2 ಮೈಲಿಗಳವರೆಗೆ ಅದೇ ತೀವ್ರತೆಯಲ್ಲಿ ಹರಡುತ್ತೆ. ಮನುಷ್ಯನ ದೇಹ 10 ಹರ್ಜ್ ವಿಕಿರಣಗಳನ್ನು ಮಾತ್ರ ತಡೆದುಕೊಳ್ಳೋ ಶಕ್ತಿ ಹೊಂದಿದೆ. ಆದರೆ ಪ್ರತಿ ಟವರ್ಗಳು 800 ರಿಂದ 1900 ಮೆಗಾಹರ್ಜ್ ವಿಕಿರಣಗಳನ್ನು ಹೊರಸೂಸುತ್ತವೆ. ಟವರ್ನಲ್ಲಿರೋ ವಿವಿಧ ರಿಸೀವರ್ಗಳು, ಟ್ರಾನ್ಸ್ಮಿಟರ್ಗಳು ಈ ವಿಕಿರಣಗಳನ್ನು ನಿರಂತರವಾಗಿ ವಾತಾವರಣಕ್ಕೆ ಹೊರಬಿಡ್ತಾ ಇರುತ್ತವೆ. ಇವು ನಮ್ಮ ದೇಹ ಪ್ರವೇಶಿಸಿ ಅನಾರೋಗ್ಯ ಉಂಟು ಮಾಡುತ್ತೆ. ಕಾಮನ್ ಮಿಸ್ಬಿಲೀಫ್ ಇಸ್ ನಮ್ಮ ಮನೆ ಮೇಲೆ ಹಾಕಿದಾಗ ನಮಗೇನೂ ಆಗಲ್ಲ, ಅದು ಇಟ್ ಎಮಿಟ್ಸ್ ಹಾರಿಜಾಂಟಲಿ ಅಂತ. ಬಟ್ ಮೇಲೆ ಟಾಪ್ ಮೋಸ್ಟ್ ಫ್ಲೋರಲ್ಲಿ ಇರೋರಿಗೆ ಖಂಡಿತವಾಗ್ಲೂ ಅದು ಎಫೆಕ್ಟ್ ಆಗುತ್ತೆ. 100% ಎಫೆಕ್ಟ್ ಆಗುತ್ತೆ. ದೋ ಇಟ್ ಎಮಿಟ್ಸ್ ಹಾರಿಜಾಂಟಲಿ, ನಾಟ್ ವರ್ಟಿಕಲಿ. ಸೊ ಕಾಮನ್ ಪ್ರಾಬ್ಲಮ್ ಆಗಲೇ ಹೇಳಿದಾಗೆ ತಲೆನೋವು, ಇರಿಟಬಿಲಿಟಿ ಇವುಗಳು. ಬಟ್ ಲಾಂಗ್ ಟರ್ಮ್ ಸ್ಟಡೀಸ್ ಇನ್ನು ಅದು ರಿಸಲ್ಟ್ಸ್ ಆರ್ ಅವೈಟೆಡ್. ವೇರ್ ಇಸ್ ಟ್ಯೂಮರ್ಸ್ ಇಂಥದ್ದನ್ನು ಬರೋ ಸಾಧ್ಯತೆಗಳಿದೆ ಅಂತ ಒಂದು ಥಿಯರಿ ಇದೆ. ಮನೆಯೊಂದರ ಮೇಲೆ ಟವರ್ ಇದೆ ಅಂದ್ರೆ ಮುಗೀತು. 1-2 ವರ್ಷಗಳಲ್ಲೇ ಆ ಮನೆ ಸದಸ್ಯರ ಮತ್ತು ಅಕ್ಕಪಕ್ಕದ ಜನರ ಆರೋಗ್ಯದಲ್ಲಿ ವ್ಯತಿರಿಕ್ತ ಬದಲಾವಣೆಗಳಾಗುತ್ತೆ. ಆರಂಭದಲ್ಲಿ ಖಿನ್ನತೆ, ತಲೆನೋವು, ಕಿವುಡುತನ, ಸ್ಮರಣಶಕ್ತಿ ಕುಂಠಿತಗೊಳ್ಳುತ್ತೆ. ವರ್ಷಗಳು ಉರುಳಿದಂತೆ ಕ್ಯಾನ್ಸರ್, ಮಿದುಳಿನ ಗಡ್ಡೆ ಆಗೋದು, ದೃಷ್ಟಿದೋಷ, ಅಂಗವೈಕಲ್ಯತೆ, ಮೂಳೆ ದುರ್ಬಲಗೊಳ್ಳುತ್ತೆ. ಮತ್ತೊಂದು ಆಘಾತಕಾರಿ ಅಂಶ ಅಂದ್ರೆ ಟವರ್ ವಿಕಿರಣಗಳ ಎಫೆಕ್ಟ್ಗೊಳಗಾದ್ರೆ ಮಹಿಳೆಯರಿಗೆ ಗರ್ಭಕೋಶದ ಸಮಸ್ಯೆ, ಪುರುಷರಲ್ಲಿ ವೀರ್ಯಾಣುನಾಶ ಸೇರಿದಂತೆ ಇನ್ನಿತರೆ ಗಂಭೀರ ಕಾಯಿಲೆಗಳು ದಾಳಿ ಮಾಡುತ್ತೆ ಅಂತಾರೆ ವೈದ್ಯರು. ಪ್ರೆಗ್ನೆನ್ಸಿನಲ್ಲಿ ಮಕ್ಕಳಿಗೆ ಅಂಗವಿಕಲತೆ ಆಗಿ ಹುಟ್ಟೋ ಮಗು ಹುಟ್ಬೋದು, ಅಂಗವಿಕಲವಾಗಿ ಹುಟ್ಟೋದು. ಇಲ್ಲ ಕಿವಿ ಕೇಳಿಸದೇ ಇರೋವಂಥ ಮಗು ಹುಟ್ಬೋದು, ಕಣ್ಣು ಕಾಣಿಸದೇ ಇರೋವಂಥ ಮಗು ಹುಟ್ಬೋದು, ಅಥವಾ ಕ್ಯಾನ್ಸರ್ ಆಗ್ಬೋದು. ಈ ಥರಂಥ ದುಷ್ಪರಿಣಾಮಗಳು ಬರ್ಬೋದು. ಇದೆಲ್ಲ ಏನಂತ ಹೇಳಿದ್ರೆ ಸ್ಲೋ ಪಾಯ್ಸನಿಂಗ್ ಅಂತ. ಈಗೀಗಂತೂ ಪ್ರತಿ ಟವರ್ಗಳು 10 ರಿಂದ 50 ಮೀಟರ್ ಒಳಗೆ ಇವೆ. ಹಾಗಾಗಿ ಅವು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇತರೆ ಜೀವ ಸಂಕುಲಕ್ಕೂ ಮಾರಕವಾಗಿವೆ. ಇದನ್ನ ಹಲವು ಸಮೀಕ್ಷೆಗಳು ಅಧ್ಯಯನ ನಡೆಸಿ ನಿರೂಪಿಸಿವೆ. ಹಾಗಾಗಿ ಟವರ್ಗಳು ಸೆರಗಿನಲ್ಲಿ ಕಟ್ಟಿಕೊಂಡ ಬೆಂಕಿಯುಂಡೆ ಇದ್ದ ಹಾಗೆ. ಕ್ಯಾಮರಾಮನ್ ಸಚಿನ್ ಮತ್ತು ವಿಷ್ಣು ಜೊತೆ ಮಸೂದ್ ದೊಡ್ಡೆಬಾಗಿಲು, ಸುವರ್ಣ ನ್ಯೂಸ್.